ಭಾವ ನನ್ನ ಗೆಳೆಯರೊಬ್ಬರಂದರು, ಒಂದಿಷ್ಟು ಫ್ಲ್ಯಾಶ್ ಬ್ಯಾಕ್ ಇಲ್ಲದೆ ಬರೆಯೋಕ್ಕೆ ಸಾಧ್ಯನಾ ಕಥೆನ? ಚಾಲೆಂಜ್ ತಗೋತೀಯಾ ಅಂದರು. ಆ ಸವಾಲನ್ನು ಸ್ವೀಕರಿಸಿ, ಒಬ್ಬ ಗಂಡ ಹೆಂಡತಿ, ಅವ್ರಿಗೆ ಮಕ್ಕಳಿರೋದಿಲ್ಲ, ವಯಸ್ಸಾಗ್ತಾ ಇರುತ್ತೆ, ಆರೋಗ್ಯ ಸರಿ ಇರಲ್ಲ, ಯಾವುದೋ ಒಂದು ಅನಾಥ ಹುಡುಗಿನ ಮನೆಗೆ ತಂದು ಸಾಕೋತಾರೆ. ಆಮೇಲೆ ಅವಳಿಗೊಂದು ಮನೆ ಅಳಿ ಅಂತಂದು ಮನೇಲೇ ಇಟ್ಕೊಳ್ಳೋಣ ಅಂತ ಒಬ್ಬ ಅನಾಥ ಹುಡುಗನ ಕರ್ಕೊಂಬರ್ತಾರೆ. ಆದರೆ ಅವಳು ಪಕ್ಕದ ಮನೆ ಹುಡುಗನ್ನ ಪ್ರೀತಿ ಮಾಡಿಬಿಡ್ತಾಳೆ. ಅವಳ ಪ್ರೀತಿ ಎಷ್ಟು ಉತ್ಕಟ ಆಗುತ್ತೆ ಅಂದರೆ ಅವಳವನ ಜೊತೆ ಓಡಿ ಹೋಗೋಕ್ಕೂ ತಯಾರಾಗಿಬಿಡ್ತಾಳೆ. ಆ ಸಮಯದಲ್ಲಿ ಆ ಅನಾಥ ಹುಡುಗ ಬಂದಿರ್ತಾನಲ್ಲ, ಅವನು ಕೂಡ ಗೊತ್ತಾಗ್ಬಿಡುತ್ತೆ ಇವರಿಬ್ಬರದ್ದು ಕತೆ. ಹೀಗಾಗಿ ಒಂದು ಒಂದು ವಿಚಿತ್ರವಾದ ಒಂದು ತಿರುವಿನಲ್ಲಿ ನಿಲ್ಲುತ್ತೆ ಕತೆ. ಯಾರನ್ನು ಮದುವೆ ಆಗ್ತಾಳವಳು ಅನ್ನೋದು ಒಂದು ಸಸ್ಪೆನ್ಸ್ ಆಗಿ ಕೊನೆಯ ವಾಕ್ಯದವರೆಗೂ ತಗೊಂಡು ಹೋಗಿದ್ದೀನಿ. ನನ್ನ ಆಫೀಸ್ನಲ್ಲಿ ಆಗೋ ಒಬ್ಬ 9ನೇ ಕ್ಲಾಸ್ ಓದಿದ ಹುಡುಗ ಇದ್ದವ, ಲಿಂಗರಾಜು ಅಂತ. ಅವನು ಓದ್ತಾ ಇದ್ದ. ಅವನು, ಸಾರ್ ನನಗೆ ತಡೆಯೋಕ್ಕಾಗಕ್ಕಿಲ್ಲ ಸಾರ್, ಸಸ್ಪೆನ್ಸು, ಯಾರನ್ನು ಮದುವೆ ಆಯ್ತಾಳೆ ಹೇಳ್ಬಿಡಿ ಸಾರ್ ಅಂತಿದ್ದ. ಅಂದರೆ ಕಥೆ ನಾವು ಬರೆಯುವಾಗ ಯಾವ ರೀತಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು ಅನ್ನೋಕ್ಕೊಂದು ಉದಾಹರಣೆ ಅಷ್ಟೇ. ಏಕೆಂದರೆ ಕಥೆನಲ್ಲಿ ಆಸಕ್ತಿ ಇರಬೇಕು, ಓದೋರಿಗೆ ಮುಂದಕ್ಕೆ ಏನಾಗುತ್ತೆ ಅಂತ ಒಂದು ಕುತೂಹಲ ಇರಬೇಕು. ಈ ಕಾದಂಬರಿ ಬರೆದಾಗ ನನ್ನ ಇಷ್ಟವಾದ ಶ್ರೀರಂಗಪಟ್ಟಣ, ಪಶ್ಚಿಮ ವಾಹಿನಿಯಲ್ಲೆಲ್ಲ ಬರೆದಿದ್ದೀನಿ. ಯಾಕೆಂದರೆ ನನಗೂ ಯಾವಾಗಲಾದ್ರೂ ಮುಂದಿನ ಜನ್ಮ ಅಂತಂದಿದ್ದರೆ ಅಲ್ಲಿ ಪಶ್ಚಿಮ ವಾಹಿನಿಲಿ ಒಂದು ಬರೀ ಎಲೆ ಇರುವಂಥ ಮರ ಹುಟ್ಟಕ್ಕೆ ಆಸೆ, ಕಾವೇರಿ ನದಿ ದಡದಲ್ಲಿ. ಹೀಗೆ ಮೋಹನ್ ಅವರೊಂದು ಅದ್ಭುತವಾದ ಚಿತ್ರ ಬರೆದೋದಕ್ಕೆ, ಕೊಳಲು ಒತ್ತಿರೋ ಒಬ್ಬ ಹುಡುಗ, ಮತ್ತು ತುಂಬ ಚೆನ್ನಾಗಿದೆ. ಇದು ಸಂಜೆವಾಣಿಯವರ ಪತ್ರಿಕೆ ಚೇತನದಲ್ಲಿ ಒಂದೇ ಸಲಕ್ಕೆ ಪ್ರಕಟ ಆಯಿತು. ಇವತ್ತಿಗೂ ನನ್ನ ಅವಿನಾಭಾವ ಕಾದಂಬರಿ ನನಗೆ ಭಾಳ ಇಷ್ಟ. ಏಕೆಂದರೆ ಏನೂ ಇಲ್ಲ ವಿಷಯ, ಆದರೆ ಮಾತ್ರ ಮನಸ್ಸಿಗೆ ತುಂಬ ಹಿತ ಕೊಡುತ್ತೆ. ಇಂಥ ಕಾದಂಬರಿ ಬರೆದಿದ್ದು ನನಗೆ ತುಂಬ ಸಂತೋಷ ಇದೆ. ಹಾಗೆ ನೋಡಿದ್ರೆ ನಾನು ಎಲ್ಲ ಕಾದಂಬರಿ ನಂಗೆ ಸಂತೋಷ ಇಲ್ಲದೆ ಯಾವುದೂ ಬರದೇ ಇಲ್ಲ. ಆದರೂ ಅವಿನಾಭಾವ ನನಗೆ ಇಷ್ಟವಾದ ಕಾದಂಬರಿ. ಏಕೆಂದರೆ ಒಂಥರ ಮನಸ್ಸಿಗೆ ಮುಟ್ಟುತ್ತೆ, ತಟ್ಟುತ್ತೆ. ಯಾರು ಓದಿದ್ರು ಅವರೆಲ್ಲ ಹೇಳಿದ್ದಾರೆ ತುಂಬ ಇಷ್ಟ ಆಯಿತು ಅಂತ. ನಮಸ್ಕಾರ.